ಸಾವಿರಾರು ಕೋಟಿ ಸಂಪಾದಿಸಬಹುದಾಗಿದ್ದ ಒಬ್ಬ ಸೂಪರ್ ಸ್ಟಾರ್. ಆದರೆ ಐಷಾರಾಮಿ ಜೀವನವನ್ನ ಆರಿಸಿಕೊಳ್ಳಲಿಲ್ಲ. ಚಿತ್ರರಂಗದ ಚಕ್ರವರ್ತಿ ಆದರೂ ಅವರು ನೆಲಮಟ್ಟದ ಮನುಷ್ಯನಾಗಿಯೇ ಬದುಕಿದರು. ಕನ್ನಡಿಗರ ರಸಿಕರ ರಾಜ, ಪ್ರೀತಿಯ ದೈವವೆಂದೇ ಹೆಸರಾದ ಈ ಒಬ್ಬ ನಟ ಮನೆಯಲ್ಲಿ ಶಿಸ್ತು, ಸರಳತೆ ಅವರ ಜೀವನದ ಮೌಲ್ಯಗಳು ಇಂದಿಗೂ ಜನರಿಗೆ ಮಾದರಿ. ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳ ಜೀವನದ ಹಿಂದೆ ಇದ್ದ ನಿಜವಾದ ರಹಸ್ಯವೇನು? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೂ ಒಂದು ದೊಡ್ಡ ಜೀವನ ಪಾಠ ಸಿಗುತ್ತದೆ ಬಂಧುಗಳೇ. ಕರ್ನಾಟಕದ ಹೆಮ್ಮೆಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್. 1929 ಏಪ್ರಿಲ್ 24ರಂದು ಜನಿಸಿದರು. ತಂದೆ ಪುಟ್ಟಸ್ವಾಮಿ, ತಾಯಿ ಲಕ್ಷ್ಮಮ್ಮ. ತಂದೆ ರಂಗಭೂಮಿ ಕಲಾವಿದರಾಗಿದ್ದರಿಂದ ಬಾಲ್ಯದಿಂದಲೇ ನಾಟಕದ ಬದುಕು ಆರಂಭವಾಯಿತು. ಶಾಲೆ ಕಲಿತಿದ್ದಕ್ಕಿಂತ ಜೀವನವೇ ಕಲಿಸಿತ್ತು. ರಾಜ್ಗೆ ಹೆಚ್ಚು ಬಡತನವಿತ್ತು, ಆದರೆ ಆತ್ಮಗೌರವ ಯಾವತ್ತೂ ಕಡಿಮೆಯಾಗಲಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಶಿಸ್ತು, ಸಮಯ ಪಾಲನೆ ಮತ್ತು ಕಠಿಣ ಪರಿಶ್ರಮಗಳನ್ನು ಜೀವನ ಭಾಗವನ್ನಾಗಿಸಿಕೊಂಡರು. ಇದೇ ಗುಣ ಮುಂದೆ ಅವರನ್ನ ಕನ್ನಡ ಚಿತ್ರರಂಗದ ಅಗ್ರಸ್ಥಾನಕ್ಕೆ ಕೊಂಡೊಯ್ದವು. ಸ್ಟಾರ್ ನಟನಾದರೂ ಸರಳ ಜೀವನ. ಸಾಮಾನ್ಯವಾಗಿ ದೊಡ್ಡ ನಟರಾದ ನಂತರ ಜೀವನವೇ ಬದಲಾಗುತ್ತದೆ. ದುಬಾರಿ ಕಾರುಗಳು, ಐಷಾರಾಮಿ ಬಂಗಲೆಗಳು ಕಂಡು ಬರುತ್ತವೆ, ಜೊತೆಗೆ ಅತಿಯಾದ ಭದ್ರತೆ. ಆದರೆ ರಾಜ್ಕುಮಾರ್ ಅವರ ಜೀವನದಲ್ಲಿ ಇವೆಲ್ಲವೂ ಮುಖ್ಯವಾಗಿರಲಿಲ್ಲ. ಅವರಿಗೆ ಬೇಕಾಗಿದ್ದು ಶಾಂತಿ. ಮನೆಯಲ್ಲಿ ಎಲ್ಲರ ಜೊತೆ ಸರಳವಾಗಿ ಊಟ ಮಾಡುತ್ತಿದ್ದರು, ಸರಳವಾದ ಬಟ್ಟೆ ಧರಿಸುತ್ತಿದ್ದರು. ಅನಗತ್ಯ ಪ್ರದರ್ಶನ ಅವರಿಗೆ ಇಷ್ಟವಿರಲಿಲ್ಲ. ಅವರ ಮನೆಯ ಶಿಸ್ತು ಕೂಡ ವಿಶೇಷವಾಗಿತ್ತು. ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಕು. ವ್ಯಾಯಾಮ, ಯೋಗ, ಸರಳ ಆಹಾರ ಅವರ ದೈನಂದಿನ ಜೀವನದ ಗುಟ್ಟಾಗಿತ್ತು. ಸಮಯಕ್ಕೆ ಸರಿಯಾಗಿ ನಿದ್ರೆ, ಇವುಗಳನ್ನು ಜೀವನ ಪೂರ್ತಿ ಪಾಲಿಸಿದರು. ಅದಕ್ಕಾಗಿ ಅವರು ವಯಸ್ಸಾದ ಮೇಲೂ ಕೂಡ ಆರೋಗ್ಯವಂತರಾಗಿದ್ದರು ಬಂಧುಗಳೇ. ಹಣಕ್ಕಿಂತ ಮನುಷ್ಯತ್ವಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದರು. ಅನೇಕ ಜನರಿಗೆ ಸಹಾಯ ಮಾಡಿದ್ದರು, ಆದರೆ ಎಂದಿಗೂ ಅವರು ಪ್ರಚಾರ ಮಾಡಲಿಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ಸಾಕು, ಜಗತ್ತಿಗೆ ಹೇಳಬೇಕಾಗಿಲ್ಲ ಎಂಬುದು ಅವರ ನಂಬಿಕೆ. ಚಿತ್ರರಂಗದಲ್ಲಿ ಎಲ್ಲರೂ ಗೌರವ ಕೊಡುತ್ತಿದ್ದರು, ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸುತ್ತಿದ್ದರು. ಸೆಟ್ನಲ್ಲಿ ಯಾರೊಂದಿಗೂ ಅಹಂಕಾರದಿಂದ ವರ್ತಿಸುತ್ತಿರಲಿಲ್ಲ. ಅದಕ್ಕಾಗಿ ಎಲ್ಲರೂ ಅವರನ್ನ ಅಣ್ಣವರು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಅದು ಕೇವಲ ಒಂದು ಹೆಸರು ಅಲ್ಲ, ಜನರು ಕೊಟ್ಟ ಗೌರವ. ಅಪಹರಣದ ನಂತರವೂ ಅದೇ ವಿನಯ. 2000ರಲ್ಲಿ ಕಾಡುಗಳ್ಳ ವೀರಪ್ಪನ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. 108 ದಿನಗಳ ನಂತರ ಅವರು ಬಿಡುಗಡೆಯಾದರು. ಇಷ್ಟೊಂದು ದೊಡ್ಡ ಘಟನೆಯಾದರೂ ಯಾರ ಮೇಲೂ ದ್ವೇಷ ತೋರಲಿಲ್ಲ, ಯಾರ ವಿರುದ್ಧವೂ ಕೋಪದಿಂದ ಮಾತನಾಡಲಿಲ್ಲ. ಅವರ ಮಾತುಗಳಲ್ಲಿ ಶಾಂತಿ ಇತ್ತು. ಇದೇ ಅವರ ವ್ಯಕ್ತಿತ್ವದ ದೊಡ್ಡ ಶಕ್ತಿ. ಡಾಕ್ಟರ್ ರಾಜ್ ಅವರ ನಿಜ ಜೀವನದ ರಹಸ್ಯ. ಹಾಗಾದರೆ ಬಂಧುಗಳೇ, ಸರಳ ಜೀವನದ ರಹಸ್ಯವೇನು? ಅದು 3 ವಿಷಯಗಳು. ಮೊದಲನೆಯದು, ಅವರು ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಶಿಸ್ತು. 2ನೆಯದು, ಅವರಲ್ಲಿ ಆಳವಾದ ವಿನಯತೆ. 3ನೆಯದು, ಸಂಸ್ಕಾರ. ಇದು ರಾಜ್ಕುಮಾರ್ ಅವರು ತಾವು ಹುಟ್ಟಿದಾಗಿನಿಂದ ಕೊನೆ ಉಸಿರೆಳೆಯುವವರೆಗೂ ರೂಢಿಸಿಕೊಂಡು ಬಂದ ಶಿಸ್ತಿನ ಜೀವನದ ಗುಟ್ಟು ಬಂಧುಗಳೇ. ಖ್ಯಾತಿ ಹೆಚ್ಚಾದರೂ ಅವರು ತಮ್ಮ ಬೇರುಗಳನ್ನ ಮರೆಯಲಿಲ್ಲ. ತಾವು ಯಾರು ಎಂಬುದನ್ನು ಎಂದಿಗೂ ಬದಲಾಯಿಸಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ಇಂದಿಗೂ ಲಕ್ಷಾಂತರ ಜನರು ಅವರನ್ನು ನೆನಪಿಸಿಕೊಳ್ಳುತ್ತಾರೆ. ಒಬ್ಬ ನಟನಾಗಿ ಮಾತ್ರ ಅಲ್ಲ, ಒಬ್ಬ ಆದರ್ಶ ವ್ಯಕ್ತಿಯಾಗಿ. ಇದು ಎಷ್ಟು ಅನೇಕ ನಟರು, ಸ್ಟಾರ್ಗಳು ಹುಟ್ಟಿಕೊಳ್ಳುತ್ತಾರೆ ಮತ್ತು ಮರೆಯಾಗುತ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ವ್ಯಕ್ತಿತ್ವ ಶತಮಾನಕ್ಕೊಂದು ಮಾತ್ರ ಹುಟ್ಟುತ್ತದೆ. ಅವರ ಜೀವನ ನಮಗೆ ಹೇಳುವ ಸಂದೇಶ ಇದೆ. ಎಷ್ಟು ಎತ್ತರಕ್ಕೆ ಬೆಳೆದರೂ ವಿನಯ ಮತ್ತು ಸರಳತೆಯನ್ನು ಎಂದಿಗೂ ಬಿಡಬಾರದು. ನಿಮಗೂ ಅಣ್ಣವರ ಮೇಲೆ ಅಪಾರವ ಗೌರವ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರ ಜೊತೆ ಹಂಚಿಕೊಳ್ಳಿ ಮತ್ತು ಕನ್ನಡದ ಇಂತಹ ಅಪರೂಪದ ವ್ಯಕ್ತಿಗಳ ಜೀವನ ಕಥೆಯನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ.
ಮತ್ತೊಂದು ಇದೇ ರೀತಿಯ ಮೋಟಿವೇಟೆಡ್ ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಕೂಡ ನಿಮಗೆಲ್ಲರಿಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು ಬಂಧುಗಳೇ. ಥ್ಯಾಂಕ್ ಯು ವೆರಿ ಮಚ್.